ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ವಿಡಿಯೋ ಕಾಲ್ ಮಾಡಿ ಮಾತನಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ನಿಂದ ಪ್ರಾಥಮಿಕ ಹಂತದ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಪೊಲೀಸರು. ನಿನ್ನೆ ದರ್ಶನ್ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಕರೆ ಮಾಡಿದವನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಆತ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ. ವಿಡಿಯೋ ಕಾಲ್ ಮಾಡಿಕೊಂಡು ಆತ ಬಂದು ನನ್ನ ಪಕ್ಕದಲ್ಲೇ ಕುಳಿತುಕೊಂಡ. ದರ್ಶನ್ ಸರ್ ನನ್ನ ಜೊತೆಗಿದ್ದಾರೆ ಅಂತ ಹೇಳಿ ನನ್ನ ಕಡೆಗೆ ಫೋನ್ ತಿರುಗಿಸ್ದ. ಹಾಗಾಗಿ ನಾನು ಹಾಯ್ ಅಂತ ವಿಶ್ ಮಾಡಿ ಮಾತನಾಡಿದೆ. ಸೌಜನ್ಯಕ್ಕಾಗಿ ನಾನು ಹಾಯ್ ಅಂತ ಪ್ರತಿಕ್ರಿಯೆ ಕೊಟ್ಟೆ ಅಷ್ಟೇ. ಈ ಸಂದರ್ಭದಲ್ಲಿ ಬೈಯೋದಕ್ಕಾಗ್ಲಿ ಅಥವಾ ಯಾಕೆ ರೀತಿ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡೋದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತ ದರ್ಶನ್ ಕೊಟ್ಟಿರುವಂತ ಹೇಳಿಕೆ ಇದು. ಅಂದ್ರೆ ವಿಚಾರಣೆ ಮಾಡೋದಕ್ಕೆ ಅಂತ ತನಿಖಾಧಿಕಾರಿಗಳು ಕೋರ್ಟ್ನ ಆದೇಶವನ್ನ ಪಡ್ಕೊಂಡು ಅನುಮತಿ ಪಡ್ಕೊಂಡು ಹೋಗಿದ್ರಲ್ಲ, ಆ ಸಂದರ್ಭದಲ್ಲಿ ದರ್ಶನ್ ಕೊಟ್ಟಿರುವಂತ ಹೇಳಿಕೆ ಇದು. ಆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದವನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಆದರೆ ವಿಡಿಯೋ ಕಾಲ್ ಮಾಡ್ಕೊಂಡು ಮಾತನಾಡ್ಕೊಂಡು ಬಂದಂಥ ವ್ಯಕ್ತಿ ಏನಿದ್ದಾನೆ ನನ್ನ ಕಡೆ ಮೊಬೈಲ್ ತಿರುಗಿಸಿ ನನ್ನ ಜೊತೆಗೆ ದರ್ಶನ್ ಇದ್ದಾರೆ ಅಂತ ತೋರಿಸ್ತಾ. ಹಾಗಾಗಿ ನಾನು ಹಾಯ್ ಅಂತ ವಿಶ್ ಮಾಡಿ ಮಾತನಾಡ್ತೀನಿ ಅಷ್ಟೇ. ಸೌಜನ್ಯಕ್ಕೆ ನಾನು ಮಾತನಾಡಿದ್ದು. ಈ ಸಂದರ್ಭದಲ್ಲಿ ನಾನು ಏನಾದರೂ ಬೈಯೋದಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ತಾವು ಮಾತನಾಡಿದ್ದನ್ನು ಜೈಲಿನಲ್ಲಿ ಇದ್ಕೊಂಡು ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದನ್ನು ತಾವೇ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಸೌಜನ್ಯಕ್ಕೋಸ್ಕರ ನಾನು ವಿಡಿಯೋ ಕಾಲ್ನಲ್ಲಿ ಮಾತನಾಡಿದೆ ಅಂತ. ಇದರಿಂದ ತನಗೆ ಎಷ್ಟು ಸಂಕಷ್ಟ ಎದುರಾಗುತ್ತೆ, ತನ್ನ ವಿರುದ್ಧ ಜೈಲಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಮತ್ತೊಂದು FIR ದಾಖಲಾಗುತ್ತೆ. ಇದು ಯಾವ ಪರಿಕಲ್ಪನೆಯೂ ಇರಲಿಲ್ಲ ಅನಿಸುತ್ತೆ ದರ್ಶನ್ಗೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್ ಪಟೇಲ್, ಈಗಾಗಲೇ ದರ್ಶನ್ ವಿರುದ್ಧ ಒಂದು ರೀತಿ ತನಿಖೆಗೂ ಕೂಡ ಆದೇಶ ಸಿಕ್ಕಿದೆ. ಅಂದರೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ರು, ಕಾಫಿ ಕುಡಿದ್ರು, ಸಿಗರೆಟ್ ಸೇದ್ರು ಅನ್ನುವಂಥ ಕಾರಣಕ್ಕೆ ಜೈಲಿನಲ್ಲಿ ವಿಚಾರಣೆಗೆ. ಮತ್ತೊಂದು ಕಡೆ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದು ಕೂಡ ಅನುಮತಿ ಸಿಕ್ಕಿದೆ. ಇದೆಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ, ಅದೇ ರೀತಿಯಾಗಿ ದರ್ಶನ್ನ ಈ ಜೈಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದರೆ ಏನೆಲ್ಲ ಆಗಬಹುದು, ಈ ಸಾಧ್ಯತೆಗಳ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಸೌಖ್ಯನ್ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಷ್ಟು ಸ್ಟ್ರಿಕ್ಟ್ ಇದು ಕೂಡ ಭದ್ರತೆ ಇದ್ದರೂ ಕೂಡ ಅಲ್ಲಿ ಆತನಿಗೆ ರಾಜ್ಯಾತಿಥ್ಯವನ್ನು ಕೊಡಲಾಗ್ತಾ ಇರೋದು ಅನ್ನೋದು ವೈರಲ್ ಆದಂತಹ ವಿಡಿಯೋಗಳಿರ್ಬೋದು ಮತ್ತು ಫೋಟೋಗಳ ಬಗ್ಗೆ ಎಲ್ಲರಿಗೂ ಗೊತ್ತಾಗಿತ್ತು. ಇದಾದ ನಂತರ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ ಅಂತ ಈಗಾಗಲೇ IPS ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡವನ್ನು ಕೂಡ ರಚನೆ ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಸುಮಾರು 10 ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡಿರುವಂಥದ್ದು. ಇದರ ಜೊತೆಗೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಿಕ್ಕೆ ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದಂಥ ಆರೋಪಿಗಳೇನಿದ್ರು, ಈ ಅಷ್ಟು ಆರೋಪಿಗಳು ಅಂದರೆ ಪರಪ್ಪನ ಅಗ್ರಹಾರದಲ್ಲಿದ್ದ 13 ಜನ ಆರೋಪಿಗಳು, ಒಟ್ಟು 14 ಜನರ ಬಂಧನ ಆಗಿತ್ತು. 4 ಜನರನ್ನು ತುಮಕೂರು ಜೈಲಿನಲ್ಲಿ ಇಡಲಾಗಿತ್ತು. ಇನ್ನು 13 ಜನ ಪವಿತ್ರಗೌಡ ಸೇರಿದಂತೆ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಅದರಲ್ಲಿರುವಂಥವ್ರನ್ನ ಎಲ್ಲರೂ ಕೂಡ 3 ಬಿಟ್ಟು ಉಳಿದಂಥ 10 ಜನರನ್ನು ರಾಜ್ಯದ ಬೇರೆ ಬೇರೆ ಒಂದು ಜೈಲುಗಳಿಗೆ ಶಿಫ್ಟ್ ಮಾಡಲಿಕ್ಕೆ ಆದೇಶ ಆಗಿರುವಂಥದ್ದು. ಕೋರ್ಟ್ನಲ್ಲಿ ಕೂಡ ಅನುಮತಿಯನ್ನು ಪಡ್ಕೊಂಡಿರುವಂಥದ್ದು. ಸೊ ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ಬೇಕಾಗಿರುವ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಮೈಸೂರು ಜೈಲಿಗೆ 3, ಧಾರವಾಡ ಜೈಲಿಗೆ 1, ಬೆಳಗಾವಿ ಜೈಲಿಗೆ 1, ಶಿವಮೊಗ್ಗಕ್ಕೆ, ಹೀಗೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡ್ತಾ ಇರುವಂಥದ್ದು. ಇದಕ್ಕೆ ಕಾರಣ ಎಲ್ಲರೂ ಕೂಡ ಒಂದೇ ಜೈಲಿನಲ್ಲಿ ಇಟ್ಕೊಂಡು ತಮ್ಮ ಪ್ರಭಾವವನ್ನು ಬೀರಿ ಅಲ್ಲಿ ಅಧಿಕಾರಿಗಳನ್ನು ಶಾಮೀಲನ್ನು ಮಾಡಿಕೊಂಡು ಹಣಕಾಸನ್ನು ಕೊಟ್ಟು ಇವ್ರಿಗೆ ಬೇಕಾದ ರೀತಿಯಲ್ಲಿ ರೆಸಾರ್ಟ್ ಮಾದರಿಯಲ್ಲಿ ಜೈಲನ್ನು ಬಳಸ್ಕೊಳ್ತಾ ಇದ್ರು ಅಂತ. ಅದರ ಜೊತೆಗೆ ಈ ದರ್ಶನ್ ಬೇರೆ ಬೇರೆ ರೌಡಿ ಶೀಟರ್ಗಳ ಜೊತೆಗೂ ಕೂಡ ಗುರ್ಸ್ಕೊಂಡಿರುವಂಥದ್ದು. ಕುಖ್ಯಾತ ನಟೋರಿಯಸ್ ರೌಡಿ ಆಗಿರುವಂತಹ ನಾಗರಾಜ್ ಅಲಿಯಾಸ್ ಹುಣಸಾವನಾಡ ನಾಗ ಇರ್ಬೋದು, ಶ್ರೀನಿವಾಸ್ ಅಲಿಯಾಸ್ ಕುಳ್ಳಾಸಿನ ಏನಿದ್ದಾರೆ, ಈತನ ಜೊತೆ ಕೂಡ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಕಾಫಿಯನ್ನು ಕುಡಿತಾ ಸ್ಮೋಕ್ ಮಾಡ್ತಾ ಇರುವಂಥ ಫೋಟೋ ಕೂಡ ವೈರಲ್ ಆಗಿತ್ತು. ಇದಾದ ನಂತರ ಗೃಹ ಸಚಿವರೇ ಖುದ್ದಾಗಿ ಒಂದು ಜೈಲಿಗೆ ಭೇಟಿಯನ್ನು ಕೊಟ್ಟಿದ್ರು. ಬೇಲೆಯನ್ನು ಕೊಟ್ಟು ಮಾಲಿನಿ ಕೃಷ್ಣಮೂರ್ತಿ ಏನೋ ಹಿರಿಯ ಅಧಿಕಾರಿ ಇದ್ದಾರೆ, ಅವರ ಮುಖಾಂತರ ವರದಿಯನ್ನು ಕೇಳಿರುವಂಥದ್ದು. ಅದರ ಜೊತೆಗೆ ಇವರ ಜೊತೆ ಶಾಮೀಲಾಗಿರುವಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಇನ್ನು ದರ್ಶನನ್ನು ಇಲ್ಲಿಂದ ಅಲ್ಲಿಗೆ ವರ್ಗಾವಣೆಯನ್ನು ಮಾಡಲಿಕ್ಕೆ, ಅಂದರೆ ಶಿಫ್ಟನ್ನು ಮಾಡಲಿಕ್ಕೆ ಬೇಕಾದ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಡೇ ಟೈಮ್ನಲ್ಲಿ ಏನಾದರೂ ಆತನನ್ನು ಶಿಫ್ಟ್ ಮಾಡಿದ್ರೆ ಮಾರ್ಗ ಮಧ್ಯೆ ಒಂದಿಷ್ಟು ಜನ ಅಭಿಮಾನಿಗಳೆಲ್ಲ ಅವ್ರನ್ನ ನೋಡಲಿಕ್ಕೆ ಬರುವಂಥದ್ದು, ಅಡ್ಡ ಬರುವಂಥ ಸಾಧ್ಯತೆಗಳಿರುತ್ತೆ, ಇಲ್ಲ ಅವರು ರಸ್ತೆ ಬದಿಯಲ್ಲಿ ಜಮಾಯಿಸುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಯಾವ ಸಂದರ್ಭದಲ್ಲಿ ಆತನನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋದನ್ನು ಗೌಪ್ಯವಾಗಿಡಲಾಗುತ್ತೆ. ಆತನನ್ನು ಅದಾದ ಬಳಿಕ ಪೊಲೀಸರು ಭದ್ರತೆಯ ದೃಷ್ಟಿಯನ್ನು ಆಧಾರವಾಗಿ ಇಟ್ಕೊಂಡು ಆತನನ್ನು ಇಲ್ಲಿಂದ ಬೇರೆ ಕಡೆಗೆ ಒಂದು ಸ್ಥಳಾಂತರವನ್ನು ಮಾಡುವಂಥದ್ದು. ಸೊ ಇದಷ್ಟೇ ಅಲ್ಲದೆ ಇನ್ನು ಇಡೀ ಪ್ರಕರಣಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ 3 FIRಗಳು ದಾಖಲಾಗಿರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಜೈಲಿನ ಅಧಿಕಾರಿಗಳು ಕೊಟ್ಟಿರುವಂತಹ ಒಂದು ದೂರಿನ ಮೇರೆಗೆ ಈ ಪ್ರಕರಣ ದಾಖಲಾಗಿದೆ.
ದಾಖಲಾಗಿದೆ. ದರ್ಶನ್ ಇರ್ಬೋದು, ವಿಲ್ಸನ್ ಗಾರ್ಡನ್ ನಾಗರಾಜ್ ಇರ್ಬೋದು, ನಾಗ ಇರ್ಬೋದು, ಹುಳ್ಳಾಸಿನ ಇರ್ಬೋದು, ಇವ್ರು 4 ಜನ ಸೇರಿದಂತೆ ಜೈಲು ಅಧಿಕಾರಿಗಳ ಮೇಲೆ ಕೂಡ ಪ್ರಕರಣ ದಾಖಲಾಗಿರುವಂಥ 3 ಪ್ರಕರಣಗಳನ್ನು 3 ವಿಶೇಷ ತಂಡಗಳನ್ನು ರಚನೆ ಮಾಡಿ 3 ಕೂಡ ಪ್ರಕರಣದ ತನಿಖೆಯನ್ನು ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಬೇಗೂರು ಇನ್ಸ್ಪೆಕ್ಟರ್ ಆಗಿರುವ ಕೃಷ್ಣಮೂರ್ತಿ, ಹುಳಿಮಾವು ಇನ್ಸ್ಪೆಕ್ಟರ್ ಆಗಿರುವಂಥ ಕುಮಾರಸ್ವಾಮಿ ಮತ್ತು ಎಲೆಕ್ಟ್ರಾನ್ ಸಿಟಿ ACP ಅವರಿಗೆ ಒಂದು ಪ್ರಕರಣವನ್ನು ವಹಿಸಿರುವಂಥದ್ದು. ಆಗ್ನೇಯ ವಿಭಾಗದ DCP ಆಗಿರುವಂಥ ಸಾರಾ ಫಾತಿಮಾ ಅವರ ನೇತೃತ್ವದಲ್ಲಿ ಮೇಲುಸ್ತುವಾರಿಯಲ್ಲಿ ಇಡೀ ಪ್ರಕರಣಗಳ ತನಿಖೆ ಆಗ್ತಾ ಇರುವಂಥದ್ದು. ಇನ್ನು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಜೈಲಿನಲ್ಲಿ ಏನಾಗ್ತದೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಏನು ಇಡೀ ಪ್ರಕರಣ ಹೊರಬರುವಂಥ ಹಿಂದಿನ ದಿನ ನಗರದ CCB ಪೊಲೀಸರು ಜೈಲಿಗೆ ದಾಳಿಯನ್ನು ಮಾಡಿರ್ತಾರೆ. ದಾಳಿಯನ್ನು ಮಾಡಿದ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಚಿಕ್ಕ ಅವ್ಯವಹಾರಗಳಿರ್ಬೋದು, ಜೈಲಿನಲ್ಲಿ ನಡೆಯುವಂಥ ಅಕ್ರಮಗಳ ಬಗ್ಗೆ ಸುಳಿವು ಸಿಗಲಿಲ್ಲ ಅನ್ನೋದನ್ನು ಕೂಡ ನಗರ ಪೊಲೀಸ್ ಆಯುಕ್ತರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಾರೆ. ಆದರೆ CCB ಅಧಿಕಾರಿಗಳು ಜೈಲಿಗೆ ಎಂಟ್ರಿ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಅವ್ರನ್ನ ಜೈಲಿನ ಹೊರಭಾಗದಲ್ಲಿ ನಿಲ್ಲಿಸಾಗಿರುತ್ತೆ. ಸೊ ಇದರ ಮಧ್ಯೆ 3 ಬಾಕ್ಸ್ಗಳು ಬ್ಯಾರಕ್ನಿಂದ ಹೊರ ಹೋಗುವಂಥದ್ದು. ಸೊ ಅದು CC ಕ್ಯಾಮ್ರಾದಲ್ಲೂ ಕೂಡ ಸೆರೆಯಾಗಿದೆ. ಆ ಫುಟೇಜನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಇರುವಂಥದ್ದು. ಸೊ ಹಾಗಾದರೆ ಆ 3 ಬಾಕ್ಸ್ನಲ್ಲಿ ಹೋದಂಥದ್ದು ಏನು ಅನ್ನೋದಿಲ್ಲಿ ಪ್ರಮುಖವಾಗಿರುವಂಥ ಪ್ರಶ್ನೆ. ಅಂದರೆ ಅಲ್ಲಿ ಮೇಜರ್ ಆಗಿ ನಡೆಯುವಂತಹ ಎಲ್ಲ ಅಕ್ರಮಗಳೇನಿತ್ತು ಅವೆಲ್ಲವೂ ಕೂಡ ಅಲ್ಲಿನ ಅಧಿಕಾರಿಗಳು ಸಾಥನ್ನು ಕೊಡ್ತಾ ಇದ್ರು. ಈ ಕಾರಣಕ್ಕಾಗಿ ಆರಂಭದಲ್ಲಿ CCB ಅಧಿಕಾರಿಗಳು ಏಕಾಏಕಿಯಾಗಿ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅವರಿಗೆ ಒಳ ಹೋಗಲಿಕ್ಕೆ ಅವಕಾಶವನ್ನು ಕೊಡದೆ ಅವ್ರನ್ನ ತಡೆದು ಹೊರ ನಿಲ್ಲಿಸಲಾಗಿತ್ತು. ಸೊ ಇದೇ ಕಾರಣಕ್ಕೆ ಅಂದರೆ ಅಲ್ಲಿರುವಂತಹ ಅಷ್ಟು ಮೊಬೈಲ್ಗಳಿರ್ಬೋದು, ಇನ್ನಿತರ ಅಕ್ರಮ ಚಟುವಟಿಕೆಗಳು ಏನು ನಡೀತಿತ್ತು ಅವೆಲ್ಲವನ್ನು ಹೊರ ಹಾಕಲಿಕ್ಕೆ ಬೇಕಾಗಿರುವಂಥ ತಯಾರಿಗಳನ್ನು ಕೂಡ ಜೈಲು ಅಧಿಕಾರಿಗಳು ಸೇರ್ಕೊಂಡು ಮಾಡಿದ್ದಾರೆ ಅನ್ನೋ ಆರೋಪ ಇರುವಂಥದ್ದು. ಸದ್ಯ ಈಗಾಗಲೇ ಇಡೀ ಪ್ರಕರಣದಲ್ಲಿ ದರ್ಶನನ್ನ ಪ್ರಾಥಮಿಕ ವಿಚಾರಣೆಯನ್ನು ಮಾಡಿರುವಂಥದ್ದು. ಈಗಾಗಲೇ ಕುಮಾರಸ್ವಾಮಿ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಹೇಳಿಕೆಗಳನ್ನು ಪಡ್ಕೊಂಡಿರುವಂಥದ್ದು. ಅದರ ಜೊತೆಗೆ ಸ್ಥಳ ಮಾಜೂರು ಕೂಡ ನಡೀತಾ ಇರುವಂಥದ್ದು. ಇವತ್ತು ಅವ್ರು ಎಲ್ಲಿ ಟೀಯನ್ನು ಕುಡಿದ್ರು, ಸಿಗರೇಟನ್ನು ಸೇರ್ತಾ ಇದ್ರು ಮತ್ತು ಮೊಬೈಲ್ನಲ್ಲಿ ಮಾತನಾಡಿದ್ರು. ಸೊ ಇಲ್ಲೆಲ್ಲದ್ರ ಬಗ್ಗೆ ಕೂಡ ತನಿಖೆ ಮತ್ತು ವಿಚಾರಣೆ ಮುಂದುವರೆದಿರುವಂಥದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್.